ಕರ್ನಾಟಕ ಲೋಕಸೇವಾ ಆಯೋಗದ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಜಾರಿ ನಿರ್ದೇಶನಾಲಯ ಸಹಕಾರ ಕೋರಿ ಪತ್ರ ಬರೆದಿದ್ದು, ಗೃಹ ಇಲಾಖೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾರಿ ನಿರ್ದೇಶನಾಲಯಕ್ಕೆ ಸಾಧ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು. ಕೆಪಿಎಸ್ಸಿ ಹಗರಣದ ವಿಚಾರದಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ಆಯೋಗದ ಅಧ್ಯಕ್ಷರನ್ನು ಬಂಧಿಸಲಾಗಿದೆ ಮತ್ತು ಅಧ್ಯಕ್ಷರು ಮುಂದುವರಿಯದಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಿ ಸಂಪುಟ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕೆಪಿಎಸ್ಸಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆದು ಅನ್ಯಾಯಕ್ಕೊಳಗಾಗಿರುವ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ನಡೆಸಲಿದೆ ಎಂದು ಅವರು ಭರವಸೆ ನೀಡಿದರು. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು ಕೆಪಿಎಸ್ಸಿ ಅಧ್ಯಕ್ಷರು ಇರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ಅದು ಚೇರ್ಮನ್ ಇರ್ಬೋದು, IAS ಆಫೀಸರ್ ಇರ್ಬೋದು, ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಅವ್ರು ಏನೇ ಎನ್ಕ್ವೈರಿಗಳು ಇದ್ರೂ ಕೂಡ ಅವ್ರು ಎದುರಿಸಕ್ಕೆ ತಯಾರಿರ್ತಾರೆ. ಎಲ್ಲೋಗ್ತಾರೆ ಯಾರ ಅಧಿಕಾರಿಗಳು? ಇಂಡಿಯಾನಲ್ಲೇ ಇರಬೇಕಲ್ಲ. ಇದೇ ವೇಳೆ ಚುನಾವಣಾ ಆಯೋಗ ಕೈಗೊಂಡಿರುವ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ, ಎಸ್ಐಆರ್ನಿಂದ ಅರ್ಹ ಮತದಾರರನ್ನು ಹೊರಗಿಡಲಾಗಿದೆ. ಈ ಸಂಬಂಧ ತಾವು ಕೇಳಿದ್ದ ಪ್ರಶ್ನೆಗಳಿಗೆ ಆಯೋಗ ಉತ್ತರ ನೀಡಿಲ್ಲ ಎಂದು ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದರು. ಪಟ್ಟಿದ ಹೊರಗಿಡ್ತಾರೆ ಅಂದರೆ ಕಾರಣಗಳು ಕೊಡಲಾರದೆ ಮತ್ತು ಪ್ರಕ್ರಿಯೆಗಳು ಎಷ್ಟು ಜಟಿಲ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಕಡೆ ಸರಳೀಕರಣನೂ ಇಲ್ಲ, ಸಬಲೀಕರಣನೂ ಆಗಿಲ್ಲ. ಇದರದ್ದು SIR ಇಂದ ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಇದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಎಸ್ಪೆಷಲಿ ಯಾರು ವಲಸೆ ಹೋಗಿರ್ತಾರೆ ಉದ್ಯೋಗಕ್ಕೋಸ್ಕರ, ನಮ್ಮ ಯಾರು ತಿಳುವಳಿಕೆ ಹೆಚ್ಚಿರೋದಿಲ್ಲ, ಯಾರಿಗೆ ಈ ಪ್ರೊಸೀಜರ್ ಬಗ್ಗೆ ಹೆಚ್ಚು ಗೊತ್ತಾಗಿರೋದಿಲ್ಲ, ದೇ ವಿಲ್ ಆಲ್ ಬಿ ಲೆಫ್ಟ್ ಔಟ್.